ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಗಿತ್ತು ನಿಮಗೆ ನೋಡಿಲ್ಲ. ನಾವು ಕಮೆಂಟ್ಸ್ ಅಲ್ಲಿ ಓದಿದ್ವಿ, ವಿ ಮಿಸ್ ಯು, ವಿ ಮಿಸ್ ಯು, ವಿ ಮಿಸ್ ಯು. ಫೈನಲಿ ಬಂದಿದ್ದೀವಿ, ಇವತ್ತೆಲ್ಲರೂ ಸಿಕ್ಕಿದೀವಿ. ಎಷ್ಟು ಕಮೆಂಟ್ಸ್ ಬಂದಿದ್ದು ಸ್ವಲ್ಪ ಹೇಳಿ. ಏನಾರ ನೀವು ಬಂದಿದ್ದು ಬಹಳ ಕಮೆಂಟ್ಸ್ ಬಂದಿದ್ದು. ಎಕ್ಸಾಕ್ಟ್ಲಿ 1 year ಆದ್ಮೇಲೆ ಮತ್ತೊಂದು ಸತಿ ವಿಡಿಯೋ. ವಿ ಆರ್ ಜಸ್ಟ್ ಲಾಂಚಿಂಗ್ ನ್ಯೂ ವಿಡಿಯೋ. ಸ್ಟೇ ಟ್ಯೂನ್ಡ್. ನೀನ್ ಹೇಳಪ್ಪ ನಿನ್ನ ಅಭಿಪ್ರಾಯ. ಇವತ್ತು ಇದಕ್ಕೆ ಏನಕ್ಕೆ ಎಕ್ಸಿಬಿಷನ್ಗೆ ಹೊರಟಿದ್ದೀವಿ. ಕ್ರೇಜಿ ಎಕ್ಸಿಬಿಷನ್ ಇದೆ. ಹಾಯ್ ಎವ್ರಿಬಡಿ. ಅಷ್ಟೇ ನೋಡಿ ಗೈಸ್, ಇವನು ಸ್ಲಿಮ್ ಅಂಡ್ ಟ್ರಿಮ್ ಬಂದಿದ್ದಾನೆ ಮಣಿಪಾಲಿಗೆ ಹೋಗಿ. ನೋಡಿ ಎಲ್ಲ ಹುಡುಗಿ ಗಿಡ್ಗಿ ಪಟಾಯಿಸಿದಾನೆ ಗಾಯ್ಸ್. ಲಾಸ್ಟ್ June 5th ಮಾಡಿದ್ವಿ. ಇವಾಗ ಅಷ್ಟು ತಿಂಗಳಾದ್ಮೇಲೆ ನಾವು ಇನ್ನೊಂದು ರೀಲ್ ಬಿಡ್ತಾ ಇದ್ದೀವಿ, ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಆಗ್ತದೆ. ಸ್ಟೇ ಟ್ಯೂನ್ಡ್. ಹಾಯ್ ಎಲ್ಲರೂ ಸೇರಿದ್ದೀವಿ. ಈಗ ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ. ಲಾಸ್ಟ್ ವೀಕೆಂಡ್ ಎಲ್ಲೋಗಿದ್ದೆ. ಹಾಯ್, ಏನ್ ಅಭಿಪ್ರಾಯ ನಿಂದು? ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀವಿ. ಹಾಯ್, ಬಹಳ ದಿನ ಆದ್ಮೇಲೆ ಯೂಟ್ಯೂಬ್ ಇವ್ರಿಗೆ ಹೇಳಪ್ಪ ಏನಾರ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಪೈ ಹೀಗೆ ದಿವಸ ಬ್ಲಾಗ್ ಮಾಡ್ತಾನೆ. ಥ್ಯಾಂಕ್ ಯು ಗಾಯ್ಸ್. ಏಲಿಯನ್ಸ್ ಮತ್ತು ಹಿಮಾಲಯನ್ ಆನಿಮಲ್ಸ್ಗೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಅವತಾರ್ ಮ್ಯೂಸಿಕ್ BGM ಎಲ್ಲ ಬರ್ತಿದೆ. ಲೋ ಬಡ್ಜೆಟ್. ಈಗ 3, 2, 1. ಸೊ KC ಅವರು ಈಗ ಮಂಗಳೂರಿಂದ ಬಂದಿದ್ದಾರೆ. ಅವರಿಗೆ ಅಭಿಪ್ರಾಯ ಮಣಿಪಾಲಿಂದ ಬಂದಿದ್ದಾರೆ. ಅವರಿಗೆ ಅಭಿಪ್ರಾಯ ಕೇಳಬೇಕು. ಬಹಳ ದಿನ ಆದ್ಮೇಲೆ ಸಿಕ್ಕಿದೀವಿ. ಹೇಳಿ KC ಅವರೇ, ಏನು ಅನಿಸ್ತದೆ ನಿಮಗೆ? ಏನಿಲ್ಲ, ಖುಷಿ ಆಗ್ತಿದೆ. ಎಲ್ಲರೂ ಸೇರಿದ್ದಕ್ಕೆ ಖುಷಿ ಆಗ್ತಿದೆ. ಆದರೆ ಎಲ್ಲಿ ಹೋಗೋದಂತ ಪ್ಲಾನ್ ಮಾಡಿ ದಾಂಡೇಲಿ ಅಂತ ಅಂದ್ವಿ, ಆದರೆ ಎಲ್ಲೂ ಯಾರು ಬರಲಿಲ್ಲ. ಅದಕ್ಕೆ ಇಲ್ಲಿ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಎಂಜಾಯ್ ಮಾಡೋಣ. ಎಕ್ಸಿಕ್ಯೂಟ್ ಆಗಲಿಲ್ಲ. ಸೊ ಲೋ ಬಜೆಟಲ್ಲೇ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ನೋಡ್ರಿ, ನೀವು ಎಂಜಾಯ್ ಮಾಡಿ. ಇಲ್ಲೇ ಇದೆ ಬ್ರೋ. ಇದೆ, ವೆನಮ್ ಇದೆ, ಸ್ಪ್ರಿಂಕಲ್ ಇದೆ. ಎಲ್ಲರಿಗೂ ಸೆಟ್ ಆಗ್ತವ್ರೆ. ಇದೊಂದು ಲೋ ಬಜೆಟ್ ಕಾಶ್ಮೀರ ಆಗಿದೆ. ಈಗ ಬಂದಿಲ್ಲ ಅಷ್ಟೇ. ಸ್ಟ್ರೇಂಜರ್ ಥಿಂಗ್. ಶೆಕೆ ಆಗ್ತೈತೆ ನನಗೆ. ನೋಡಿ ಗೈಸ್, ರೇಡಿಯೇಟರ್ ಇದೇನು ಇಲ್ಲೇ ನಮ್ಮಲ್ಲಿ ಯಾರೋ ಒಬ್ರು ಬಂದು ಸೇರ್ಕೊಂಡಿದ್ದಾರೆ. ಅಮೋಘ್ ಅಂದ್ರೆ ಯಾರು ಗೊತ್ತಾ ಗಾಯ್ಸ್? ಇವನೇ ಅಮೋಘ್. ಹಲೋ ಗೈಸ್, ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಇವಾಗ ಪ್ಲಾನೆಟೋರಿಯಂ ಅನ್ನೋ ಒಂದು ಕಾನ್ಸೆಪ್ಟ್ನ ನೋಡಿಕೊಂಡು ಇವಾಗ ನಾವು ಹೊರಗೆ ಬಂದಿದ್ದೀವಿ. ಇಲ್ಲಿ ಯಾರೋ ಪಾಪ ಕ್ಯೂಟಾಗಿ ಶಿಟ್ಸುನು ಕರ್ಕೊಂಬಂದಿದ್ದಾರೆ. ಸೊ ಗಾಯ್ಸ್, ಎಲ್ಲರೂ ಏನು ತಗೊಳ್ಳೋದು ಏನು ಆಡೋದು ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ಆಡೋಕ್ಕೇನು ಇಲ್ಲ, ನೋಡೋಕ್ಕೆ ಹುಡುಗರೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಆದಿತ್ಯ UPI ಅವರು, ಆಕಾಶ್ KC ಪಾಪ ಮಣಿಪಾಲಿಂದ ಎಕ್ಸಿಬಿಷನ್ ನೋಡೋಕ್ಕೆ ಬಂದಿದ್ದಾನೆ. ಚಂದನ್ ಡೀಸೆಂಟ್ ಹುಡುಗ, ಏನು ಅಷ್ಟು ನೋಡ್ತಾ ಇಲ್ಲ. ಅಲ್ಲಿ ಇಲ್ಲಿ ಜೀನ್ಸ್ ಬೇಕು, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾನೆ. ಮಗನಿಗೆ ಪ್ಯಾಂಟ್ ತಗೊಂತ ಇದ್ದಾನೆ. ಇಲ್ಲ, ಅವನೇನು ಕೇಳಲ್ಲ. ಬನ್ನಿ ಗಾಯ್ಸ್, ಮುಂದೆ 3 ಜನ ಹೋಗ್ತಾ ಇದ್ದಾರೆ. ನಾವಾಯ್ತು ನಮ್ದಾಯ್ತು ಅಂತ. ನಮ್ಮ ಅಮ್ಮಗೆ ಪರ್ಸ್ ತಗೋಬೇಕಪ್ಪ ನಾನು. ಈ ಪರ್ಸ್ ಚೆನ್ನಾಗಿದೆ ನೋಡು. ಇದೆ ಸರ್ ಮಕ್ಕಳಿಗೆ ಸ್ಯಾಂಡಲ್ ಟೈಪ್ ಗಾಯ್ಸ್, ಇದೆ ನಮ್ಮ ಮೋಜು ಮಸ್ತಿ. ಏನೇನಿದೆ ತೋರಿಸ್ತಿದ್ದೇನಪ್ಪ. ವಯಸ್ಸಾದ್ರು ಇನ್ನೂ ಆಟ ಸಾಮಾನು ಬೇಕು ಅಂತ ಹುಡುಗರು. ಟ್ರೈನ್ ಪಾಸ್ ಆಗುತ್ತೆ ನೋಡಿ. ಹಲೋ ಗೈಸ್, ನೋಡ್ತಾ ಇದ್ದೀರಲ್ಲ, ಬಾಯ್ಸ್ ಇವಾಗ ಈ ಆಟನ ಅಲ್ಲಿ ಆಡಬೇಕು ಅಂತ ಇದ್ದಾರೆ. ನೋಡಿ ಗಾಯ್ಸ್, ಹೇಳ್ತಾ ಇದ್ದಾರಲ್ಲ, ಆ 3 ಬೀಳ್ಸಿದ್ರೆ 100 ರೂಪಾಯಿ ಅಂತೆ. ಒಬ್ರಿಗೆ 20 ರೂಪಾಯಿ ಕೊಟ್ಟು ಆಡಬೇಕು.
ಇಲ್ಲೇನೋ ಗಿಫ್ಟ್ ಏನೋ ಹಾಕಿದ್ದಾರೆ, ಕೊಡ್ತಾರೇನೋ ಇಲ್ಲ ಗೊತ್ತಿಲ್ಲ. ಕೊಟ್ರೆ ಹುಡುಗರು ಯಾರಿಗಾರ ಕೊಡ್ಬೋದು ಇದನ್ನ ಮಾತ್ರ. ಓ ಮೈ ಗಾಡ್, ಕಾನ್ಫಿಡೆನ್ಸ್ ಅಲ್ಲಿದ್ದಾನೆ. ಹೋಗೋರು ಆಡ್ತೀರಾ? ಚಿಕ್ಕ ಮಕ್ಕಳು ಬಂದಿದ್ದಾರೆ ಬಟ್ ಅವರು ಏನು ಆಡ್ತಿಲ್ಲ, ನಮ್ಮ ಹುಡುಗರು ಆಡ್ತವ್ರೆ. ಓ ಒಂದು ನೋಡ್ತಿದ್ದಾನೆ ಮಗು, ಬ್ಯಾಡ್ ಲಾಕ್. ಮಸ್ತಿತ್ತು. ಬನ್ನಿ ಗೈಸ್, ಇಲ್ಲಿ ಪೈ ಏನೋ ಆಡ್ತಾ ಇದ್ದಾನೆ. ಓ ಬಾಲಲ್ಲಿ ಆಡ್ತಾ ಇದ್ದಾನೆ, ನೋಡೋಣ. ಪೈ ಕಮಾನ್. ಇಲ್ಲ ಶೇಟ್. ಇದ್ರ ಬದಲು ಹಣ್ಣು ಕೊಡ್ತಿದ್ದಿ. ಗ್ಯಾಪ್ ಹಾಕಿದಿರಿ ನೋಡಿ ನೀವು. ಇನ್ನು ಏನ್ ಡಿಸ್ಕಸ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಪಾಪ. ದುಡ್ಡು ಕೊಟ್ಟು ಆಕಾಶ್, ನಿಮ್ಮ ಅಭಿಪ್ರಾಯ? ಏನಿಲ್ಲ, ಯಾರು ಬಿಡಲ್ಲ, ನಮಗೂ ಗೊತ್ತು, ಆದ್ರೂ ಆಡ್ತೀವಿ. ರುಪೀಸ್ಗೆ 50 ಬಾಲ್ ಇರುತ್ತೆ, 6 ಬಾಲ್ ಇರುತ್ತೆ. ಆ ಲೈನಿಂದ ಬಿಡಬೇಕು. ಯಾವ ನಂಬರ್ ಹಾಕ್ತಾರೆ ಎಲ್ಲ ಟೋಟಲ್ ಮಾಡಿ, ಟೋಟಲ್ ನಂಬರ್ ಏನು ಬರುತ್ತೆ ನಮ್ಮ ಹತ್ರ ಇದೆ. ಏನ್ ಟೋಟಲ್ ನಂಬರ್ ಬಂದ್ರೆ ಒಂದು ಪ್ರಾಡಕ್ಟ್ ಐತೆ. 36 ಬರ್ಲಪ್ಪ. ನೋ ಲಾಸ್, ಓನ್ಲಿ ಗೇನ್. ಲಾಸ್ ಇಲ್ಲ. 36 ಏನಾರ ಒಂದು ಬರ್ತದೆ. ಹಾಕು, ನಮ್ ಲೆಕ್ಕ ಐತೆ, ಹಾಕ್ರಿ. ಎಷ್ಟು? 4 ಹೋಗಿದೆ ಒಂದು ಬಾಲು. ನೆಕ್ಸ್ಟ್ ಪೈ ಆಡ್ತಿದ್ದಾನೆ. ತಡೀರಿ. ಆಡಪ್ಪ. ಸ್ಕೋರ್ ಏನು? ಜಾಸ್ತಿ ಹಾಕಂಗಿಲ್ಲ, ಕಮ್ಮಿ ಸ್ಕೋರ್ ಎಷ್ಟಾಗ್ತಪ್ಪ? 13 ಆಗುತ್ತೆ. ಏನ್ ಬಂತು ನೋಡು. 17 ಕ್ಲಿಪ್ ಐತಿ ಬಟ್ಗೆ ತಡಿ ಲಾಸ್ಟ್. ಲಾಸ್ಟ್ ಪಿಚ್ ಹಾಕಕ್ ಬರಲ್ರಿ. ನೋಡೋಣ ಏನಾಗಿದೆ ಅಂತ. ಗಾಯ್ಸ್ ಇಲ್ಲಿ ಒಂದು ವಿನ್ನಿಂಗ್ ಸ್ಪೀಚ್ ಕೊಡಿ ಗಾಯ್ಸ್ ಪ್ಲೀಸ್. ಇಲ್ಲಿ ಇದನ್ನ ಕಬ್ನಾಲಿಗೆ ಮಾರಿ ನಮ್ಮವ್ರು ಆಡ್ಬಿಟ್ಟು ದುಡ್ಡೇ ಕೊಟ್ಟಿಲ್ಲ, ಹಂಗೆ ಹೋಗ್ತಿದ್ದಾರೆ. ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಬನ್ನಿ. ಪರೀಕ್ಷೆ ಮಾಡಿ. ಬಾಯ್ಸ್ ಅಷ್ಟು ಎಕ್ಸೈಟ್ಮೆಂಟ್. ಎಷ್ಟು ಅಭಿಪ್ರಾಯ ಹೇಗಿದೆ, ಹೇಗೆ ನಡೀತಿದೆ? ಒಳಗೆ ಬಂದಿದ್ದೀರಾ ದುಡ್ಡು ಕೊಟ್ಟು? ಒಳಗ್ ಬಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳಿ? ನಾವು ಒಳಗೆ ಬರೋಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಜೊತೆ ಬಂದಿರೋದು ತುಂಬಾ ಖುಷಿ ಆಗ್ತೈತೆ, ಅದಕ್ಕೆ ಬಂದಿರೋದು. ನೆಕ್ಸ್ಟ್ ಏನಿದೆ ನೋಡೋಣ. ಪರ್ ಮಿನಿಟ್ ಅಲ್ಲಿ 1, 2, 3, 5 ಗೇಮ್ಸ್ ಇದಾವೆ. ಆಡಿ ನಿಮ್ ಲಕ್ ಇದ್ರೆ ಗೆಲ್ತೀರಾ. ರೈಡ್, ಅದು ಸಣ್ಣ ರೈಡ್, ಸಣ್ಣ ಹುಡುಗರು ಆಡ ಹಾಕ್ತಾರಲ್ಲ. ಓ ಯು ಮೀನ್ ಗಾಡಿ? ಹಾ, ರೌಂಡ್ ಗಾಡಿ. तू समझा? हाँ नहीं तू समझा नहीं. ಏನ್ ಗೊತ್ತಾ, ಅವ್ರು 30 ರೂಪಾಯಿ ಹೇಳಿದ್ರು, ಸ್ಕ್ಯಾಮ್ ಮಾಡಿ 20 ರೂಪಾಯಿ ಮಾಡಿಸ್ಕೊಂಡು 10 ರೂಪಾಯಿ ಸೇವ್. ಇದೆಲ್ಲ ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಷ್ಟೇ ಮಾಡಕ್ಕಾಗೋದು. ಅವ್ರೆ ಏನ್ ಲೆಕ್ಕಾಚಾರ ಆಗ್ತಿದ್ದೀರಾ? ರಿಸ್ಕಿ ಅನ್ಸ್ತಿದ್ಯಾ? ಮಜಾ ಬರಂಗಿಲ್ಲ ಸ್ವಲ್ಪ. ಅದು ಅದಕ್ಕೆ ನಮ್ಮ ಮಗನ್ ಕರ್ಕೊಂಡು ಹೋಗ್ತಾರೆ. ಅದು ಸ್ವಲ್ಪ ರಿಸ್ಕಿ ಇದೆ. ಎಲ್ಲಿ ಹೋಗ್ತಿದ್ದೀರಾ? ಸೊ ಈಗ ನಾವು ಬ್ರೇಕ್ ಡ್ಯಾನ್ಸಿಗೆ ಹೋಗ್ತಿದ್ದೀವಿ. ಸ್ಟೇ ಟ್ಯೂನ್ಡ್. ಅದಾದ್ಮೇಲೆ ಜಾಯಿಂಟ್ ವೀಲ್ ಬರ್ತೀವಿ. ಬಟ್ ಯಾರ್ಯಾರು ಜಾಯಿಂಟ್ ವೀಲಿಗೆ ಜಾಯಿನ್ ಆಗ್ತಾರೆ ಗೊತ್ತಿಲ್ಲ. ಕಮ್ ಆನ್ ಗಾಯ್ಸ್, ಟಿಕೆಟ್ ತಗೊಂತ ಇದ್ದಾರೆ ಇವಾಗ. हम तोड़ गए जब तुम झुकी, तब से तुम नजर में आ रुकी. हम तो हो गए ज़मा धीरे धीरे खालमा, अब तो होना है वही जो बनाए जाना. हम तो हो गए ज़मा धीरे धीरे खालम.
ಗುಡ್ ಎಕ್ಸ್ಪೀರಿಯನ್ಸ್. ಸೊ ಈಗ ಕೊಲಂಬಸ್ಸಿಗೆ ಬಂದಿದ್ವಿ. ಏನಂತಂದು ಹೇಳಿದ್ರೆ ಇಲ್ಲಿ ಧೋನಿ 2 ಟೀಮ್ಸ್ ಇದೆ, ಅಂದರೆ ಬಾಯ್ಸ್ ಟೀಮ್ ಒಂದು, ಗರ್ಲ್ಸ್ ಟೀಮ್ ಅಂತ. ಆ ಥರ ಏನಿಲ್ಲ, ಎದುರುಗಡೆ ಹುಡುಗಿಯರು ಕೂತಿದ್ದಾರೆ, ಹುಡುಗರು ಥರ ನಾವು ಈ ಕಡೆ ಕೂತಿದ್ದೀವಿ. ನೋಡ್ರಿ ಅವ್ರು ಯಾರು ಅಂತ ತೋರಿಸ್ತಾರೆ. ಗಾಯ್ಸ್, ಡೇ 1 ಇಲ್ಲಿ ಕಂಪ್ಲೀಟ್ ಆಯಿತು. KC ಮತ್ತು ಕಶ್ಯಪಿ ಏನೋ ಹೇಳ್ತಾರಂತೆ, ಕೇಳಿ. ಗಾಯ್ಸ್, ನಾವು ಇವತ್ತು ಎಕ್ಸಿಬಿಷನ್ಗೆ ಬಂದಿದ್ವಿ. ತುಂಬ ಖುಷಿಯಿಂದ ಎಲ್ಲರೂ ಚಿಕ್ಕ ಮಕ್ಕಳ ಆಟ ಆಡಿದ್ದಾರೆ, ದೊಡ್ಡ ಮಕ್ಕಳ ಆಟ ಆಡಿದ್ದಾರೆ. ಬಟ್ ತುಂಬ ಎಕ್ಸೈಟ್ಮೆಂಟಲ್ಲಿ ಆಡಿದ್ದಾರೆ. ಆಮೇಲೆ ಒಳ್ಳೆ ಥ್ರಿಲ್ ಇತ್ತು ಎಲ್ಲರಿಗೂ ಆಟ ಆಡ್ಬೇಕಾದ್ರೆ. ಇದ್ರ ಕೂಡ ಗೆದ್ದಿದ್ದೀವಿ ಇವತ್ತು ನಾವು. ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಆ್ಯಂಡ್ ಇವರು ನಮ್ಮ ಫೈನಾನ್ಷಿಯಲ್ ಸ್ಪಾನ್ಸರ್ ಆಗಿದ್ದ ಎಲ್ಲರಿಗೂ ಬಾಯ್ ಗಾಯ್ಸ್.